ರೋಹಿಣಿಗೆ ಸೀಮಂತ ಮಾಡಲು ಯಾರೂ ಇರಲಿಲ್ಲ. ಕುಡಿದು ಬಂದು ಹೊಡೆಯುವ ಗಂಡ, ಕೈಲಾಗದ ತವರು ಮನೆ, ಆಡಿಕೊಂಡು ನಗುವ, ಹಿಂಸಿಸುವ ಗಂಡನ ಸಂಬಂಧಿಕರು. ಅವಳಿಗೊಂದು ಮೊಳ ಹೂ ಕೂಡ ತೆಗೆದುಕೊಳ್ಳಲಾಗುತ್ತಿರಲಿಲ್ಲ. ಗರ್ಭಿಣಿ ಹೆಣ್ಣು, ನನಗೊಂದು ಮೊಳ ಹೂ ಕೊಡಿಸಿ ಎಂದರೆ ಅದಕ್ಕೂ ಹೊಡೆಯುತ್ತಿದ್ದ. ಮಂಜುಳಲಕ್ಷ್ಮಿ ಅವರು ಹೂ ಮುಡಿದಿದ್ದರೆ ರೋಹಿಣಿ ಅದನ್ನು ನೋಡಿದರೂ ಸಾಕು, ಅವರು ಕೆಟ್ಟದಾಗಿ ಮಾತನಾಡುತ್ತಿದ್ದರು. ಅವಳ ಗಂಡ ಅವಳಿಗೆ ಒಂದು ತುತ್ತು ಅನ್ನವನ್ನೂ ಎಂದಿಗೂ ಕೊಟ್ಟಿಲ್ಲ. ಅವಳ ದುಡ್ಡಿನಲ್ಲಿ ಕುಡಿದು ಬರುತ್ತಿದ್ದ. ಅವಳ ಬಳಿ ದುಡ್ಡಿಲ್ಲವೆಂದರೆ ಮನೆಯಲ್ಲಿರುವ ಸಾಮಾನುಗಳನ್ನು ಮಾರಿ ಕುಡಿದು ಬಂದು ಗರ್ಭಿಣಿಯಂತನೂ ನೋಡ್ದಂಗೆ ಹೊಡಿತಿದ್ದ. ರೋಹಿಣಿಗೆ ಹೆರಿಗೆಯ ನೋವು ಕಾಣಿಸ್ತಿತ್ತು. ಅವಳು ಕೃಷ್ಣನ ಬಳಿ ನನಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಕೇಳಿದ್ಲು. ಅದಕ್ಕೆ ಅವನು ಜೋರಾಗಿ ಹೊಡೆದು ಅವಳ ಬಾಯಿಂದೆಲ್ಲ ರಕ್ತ ಬಂದಿತ್ತು. ಇದನ್ನು ನೋಡಿದ ರೋಹಿಣಿ ತಾಯಿ ಮತ್ತು ಅವಳ ಸಂಬಂಧಿಕರು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅಂದು ಗೌರಿ ಹಬ್ಬ. ಸ್ನಾನ ಕೂಡ ಮಾಡದ ರೋಹಿಣಿ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲಿಯುತ್ತಿದ್ದಳು. ಕಡೆದಾಗಿ ಒಂದು ಆಸ್ಪತ್ರೆಯಲ್ಲಿ ಅವಳಿಗೆ ಮುದ್ದಾದ ಹೆಣ್ಣು ಮಗು ಹುಟ್ಟಿತ್ತು. ಅವಳಿಗೆ ಎಷ್ಟೇ ನೋವಿದ್ದರೂ ಆ ಮಗು ಮುಖ ನೋಡಿದ ತಕ್ಷಣ ಅವಳಲ್ಲಿದ್ದ ನೋವೆಲ್ಲ ಮರೆತು ಅವಳು ಖುಷಿಪಟ್ಟಳು. ಕೃಷ್ಣ ಆಸ್ಪತ್ರೆಯ ತಲುಪಿದ. ಅವನಿಗೆ ಮಗು ಹುಟ್ಟಿದ ವಿಷಯ ಕೇಳಿ ನನಗೆ ಮಗು ಹುಟ್ಟಿದ್ದಾಳೆ ಎಂದು ಕುಡಿದು ಅಲ್ಲೇ ಅರಚುತ್ತಿದ್ದನು. ಅವನು ಆಸ್ಪತ್ರೆಯ ಒಳಗಡೆ ಬಂದು ಏನಾದರೂ ಮಾಡ್ತಾನೆ ಎಂದು ಭಯಪಟ್ಟ ರೋಹಿಣಿ ಡಾಕ್ಟರ್ ಬಳಿ, ಡಾಕ್ಟರ್, ನನ್ನ ಮಗು ನಾನು ಚೆನ್ನಾಗಿದ್ದೀವಿ, ದಯವಿಟ್ಟು ನಮ್ಮನ್ನು ಮನೆಗೆ ಹೋಗಲು ಬಿಡಿ ಎಂದು ಕೇಳಿದ್ಲು. ಡಾಕ್ಟರ್ ಅವರು, ನಿಮಗೆ ಮಗು ಹುಟ್ಟಿ 1 ಗಂಟೆ ಅಷ್ಟೇ ಆಗಿದೆ, ಈಗ ಹೋದರೆ ಅಪಾಯ ಎಂದರು. ರೋಹಿಣಿ, ಇಲ್ಲ ಡಾಕ್ಟರ್, ನಾನು ಮಗು ಇಬ್ಬರೂ ಸುರಕ್ಷಿತವಾಗಿದ್ದೀವಿ, ದಯವಿಟ್ಟು ಡಿಸ್ಚಾರ್ಜ್ ಮಾಡಿ ಎಂದು ಬೇಡಿಕೊಂಡಳು. ಆಸ್ಪತ್ರೆಯಲ್ಲಿ ಯಾವ ಬೆಡ್ಡು ಖಾಲಿ ಇರಲಿಲ್ಲ. ಒಬ್ಬ ಮಹಿಳೆ ತನ್ನ ಮಗುವನ್ನು ಹಾಕಿಕೊಂಡು ನೆಲದ ಮೇಲೆ ಮಲಗಿದ್ದಳು. ರೋಹಿಣಿ ಡಿಸ್ಚಾರ್ಜ್ ಆಗಿ ಅವಳ ಜಾಗವನ್ನು ಆ ಹೆಂಗಸಿಗೆ ಕೊಟ್ಟು ಅಲ್ಲಿಂದ ಹೊರಟು ಹೋದಳು. ರೋಹಿಣಿಯ ತಾಯಿಯ ಸಂಬಂಧಿಕರ ಮನೆಯಲ್ಲಿ ಬಾಣಂತನಕ್ಕೆ ಬಂದಳು. ಕೃಷ್ಣ ಆಗಾಗ ಬಂದು ಅಲ್ಲಿ ಜಗಳ ಮಾಡುತ್ತಿದ್ದ. ರೋಹಿಣಿಗೆ ಅವರ ಸಂಬಂಧಿಕರ ಮನೆಯಲ್ಲಿ ಅಷ್ಟು ಚೆನ್ನಾಗಿ ನೋಡಿಕೊಳ್ತಿರಲಿಲ್ಲ. ಅಮ್ಮ ಏನಾದರೂ ಕೊಡಿ ಎಂದರೆ ನಿಮ್ಮಪ್ಪ ಕೊಟ್ಟು ಹೋಗಿದ್ದಾನಾ ಎಂದು ಅರಚುತ್ತಿದ್ದರು. ಅವಳ ಗಂಡನ ಮನೆಯಲ್ಲಿದ್ದಾಗ ಮನೆ ಪಕ್ಕದ ಅಜ್ಜಿ ತಿನ್ನಲು ಒಂದೊತ್ತಾದರೂ ಮುದ್ದೆ ಕೊಡುತ್ತಿದ್ದಳು. ಅವಳು ಗರ್ಭಿಣಿ ಎಂದು 9 ತಿಂಗಳು ತುಂಬುವವರೆಗೂ ಊಟ ಕೊಟ್ಟಳು. ಅವಳು ಯಾರು ಏನೋ ತಿಳಿಯದು, ಅಷ್ಟೊಂದು ಪ್ರೀತಿ ಮಮಕಾರ ತೋರಿಸಿದಳು. ಇವರು ನಮ್ಮ ತಂದೆಯ ಬಂಧು ಬಾಂಧವ್ಯರು, ಯಾರೂ ನನಗೆ ಒಂದು ತುತ್ತು ಅನ್ನ ನೀಡುತ್ತಿಲ್ಲ, ಮಗುವೆ ಚೂರು ಹಾಲು ಕೊಡುತ್ತಿಲ್ಲ, ದುಡ್ಡು ಕೇಳಿದರೆ ಮನೆ ಬಾಗಿಲು ಹಾಕ್ತಾರೆ ಎಂದು ನೊಂದಳು. ಕೃಷ್ಣ ಮಗು ಹುಟ್ಟಿದ ದಿನವಷ್ಟೇ ನನ್ನ ಮಗು ಎಂದಿದ್ದು, ನಂತರ ಮತ್ತದೇ ಕುಡಿಯುವುದು ಬಿಡುವುದು. ಆದರೆ ಇಲ್ಲಿ ವಿಶೇಷವೇನೆಂದರೆ ಮಗುವನ್ನು ಬಾಳಕ್ಕೆ ತಗೊಂಡು ಹೋಗಿ ಚೆನ್ನಾಗಿ ಕುಡಿದು ಅವನು ತೂರಾಡ್ತಾ ಮೋರಿಯಲ್ಲಿ ಬೀಳ್ತಿದ್ದ, ಜೊತೆಗೆ ಮಗುವನ್ನು ಬೆಳೆಸ್ತಿದ್ದ. ಒಂದು ರಾತ್ರಿ ಜೋರು ಮಳೆ. ಆ ಮಳೆಯಲ್ಲಿ ಕೃಷ್ಣ ಮತ್ತು ರೋಹಿಣಿ ಜಗಳವಾಡ್ತಿದ್ರು. ದಯವಿಟ್ಟು ಬದಲಾಗಿ, ನಮ್ಮನ್ನು ನೋಡಿ 4 ಜನ 4 ಥರ ಮಾತಾಡ್ತಾ ಇದ್ದಾರೆ, ನಾವು ಸುಖ ಶಾಂತಿಯಿಂದ ಬದುಕಿ ಸಾರಾಯಿ ಬಿಡಿ ಎಂದಳು. ಸಾರಾಯಿಗೆ ದುಡ್ಡು ಕೊಡ್ತೀಯಾ ಇಲ್ವಾ ಎಂದು ಕೇಳಿದನು. ಇಲ್ಲ ಕೊಡಲ್ಲ ಎಂದಳು. ರಸ್ತೆಯಲ್ಲೇ ಅವಳನ್ನು ಹೊಡೆದನು. ಅವನು ಹೊಡೆದ ಹೊಡೆತಕ್ಕೆ ಮಗು ಒಂದು ಕಡೆ, ರೋಹಿಣಿ ಒಂದು ಕಡೆ ದೂರವಾಗಿ ಬಿದ್ದರು. ರೋಹಿಣಿ ಮಗು ಸತ್ತೇ ಹೋಯಿತು ಅಂತ ಭಯಪಟ್ಲು. ಆದರೆ ದೈವ ಕೃಪೆ, ಮಗು ಬದುಕಿತು. ಇದಾದ ಮೇಲೆ ರೋಹಿಣಿ ಅವಳ ತವರು ಮನೆಗೆ ಹೋದ್ಲು. ಕೃಷ್ಣ ಅವಳ ಬಳಿ ಬಂದು ಚೆನ್ನಾಗಿ ನೋಡ್ಕೋತೀನಿ ಬಾ ಎಂದು ಕರೆದನು. ನಾನು ಬದಲಾಗ್ತೀನಿ ಎಂದು ಭರವಸೆ ಕೊಟ್ಟನು. ಅವಳು ಅದನ್ನು ನಂಬಿ ಹೋದಳು. ಒಂದಿನ ಮಗು ಆಟವಾಡುತ್ತಿತ್ತು. ರೋಹಿಣಿ ನೀರಿಗೆ ಹೀಟರ್ ಹಾಕಿದಳು. ಮಗು ಆಡುತ್ತಾ ಆಡುತ್ತಾ ಆ ಹೀಟರನ್ನು ಮುಟ್ಟಲು ಹೋಗಿತ್ತು. ಇದನ್ನು ನೋಡಿದ ರೋಹಿಣಿ ಮಗುವನ್ನು ಹಿಡಿದುಕೊಳ್ಳಲು ಹೋದಳು. ಸ್ವಲ್ಪದಲ್ಲೇ ಯಾರೋ ಬಂದು ಹೀಟರ್ ಸ್ವಿಚ್ ಆಫ್ ಮಾಡಿದರು. ಇಲ್ಲದಿದ್ದರೆ ಅಂದೇ ರೋಹಿಣಿ ಮತ್ತು ಮಗು ಸತ್ತು ಹೋಗುತ್ತಿದ್ದರು. ಮಂಜುಳಲಕ್ಷ್ಮಿ ಯಾವಾಗಲೂ ರೋಹಿಣಿಯನ್ನು ಗೋಳಿಕೊಳ್ತಿದ್ರು, ಕೆಟ್ಟದಾಗಿ ಮಾತನಾಡುತ್ತಿದ್ದರು. ಎಲ್ಲಿಂದಲೋ ಬಂದ ದರಿದ್ರ ನಮ್ಮ ಮನೆಗೆ ಬಂದು ಸೇರಿದೆ ಎಂದು ತುಚ್ಛವಾಗಿ ಮಾತನಾಡುತ್ತಿದ್ದರು. ಕೃಷ್ಣ 2 ದಿನ ಸುಮ್ಮನೆ ಇರುತ್ತಿದ್ದ. ಮತ್ತೆ ಕುಡಿದು ಬಂದು ರೋಹಿಣಿನ ಗೋಳಿಕೊಳ್ತಿದ್ದ. ಯಾವಾಗಲೂ ಅಳುವ ಮಗು. ಅವಳಿಗೆ ಕೆಲಸಕ್ಕೆ ಹೋಗದಿದ್ದರೆ ಗತಿ ಇರಲಿಲ್ಲ. ಮಗುವನ್ನು ಬಿಟ್ಟು ಹೋಗೋಣ ಎಂದರೆ ಆಗುತ್ತಿರಲಿಲ್ಲ. ಆದರೂ ಎಳೆಗೂಸನ್ನು ಮಂಜುಳಲಕ್ಷ್ಮಿಗೆ ಕೊಟ್ಟು ಹೋಗೋಣವೆಂದರೆ ನಾವು ಊರಿಗೆ ಹೋಗ್ತೀವಿ ಎಂದು ಸುಳ್ಳು ಹೇಳ್ತಿದ್ರು. ಇಲ್ಲದಿದ್ದರೆ ನೋಡ್ಕೊಳ್ತೀವಿ ಎಂದು ಮಗುವಿಗೆ ಹಾಲು ಕೂಡ ಕೊಡದೆ ಅವರ ಮನೆಯ ರಸ್ತೆಯಲ್ಲೇ ಮಲಗಿಸ್ತಿದ್ರು. ಮಗು ಬಟ್ಟೆಯಲ್ಲೇ ಬಾತ್ರೂಮ್ಗೆ ಹೋದರೂ ಅವರು ನೋಡ್ಕೊಳ್ತಿರ್ಲಿಲ್ಲ. ರೋಹಿಣಿ ಕೆಲಸದಿಂದ ಬಂದು ಮಗು ರಸ್ತೆಯಲ್ಲಿ ಮಲಗಿರುವುದು ನೋಡಿದರೆ ಅವಳಿಗೆ ಕರುಳು ಚುರುಕೆನ್ನುತ್ತಿತ್ತು. ಕೃಷ್ಣ ಕೆಲಸ ಬಿಟ್ಟುಬಿಟ್ಟಿದ್ದ. ಕುಡಿದು ತೂರಾಡುವುದೇ ಅವನ ಕೆಲಸ. ರೋಹಿಣಿ ಕೆಲಸ ಮಾಡುವ ದುಡ್ಡಿಂದಲೇ ಕುಡಿಯುತ್ತಿದ್ದ. ಪಾಪ ರೋಹಿಣಿ ಬಾಣಂತಿ ಆದರೂ ಅವಳೇ ಕೆಲಸಕ್ಕೆ ಹೋಗಬೇಕಾಗಿತ್ತು. ವಿಧಿ ಇಲ್ಲದೆ ಮಂಜುಳಲಕ್ಷ್ಮಿ ಅವರ ಬಳಿಯೇ ಮಗುವನ್ನು ಬಿಡುತ್ತಿದ್ದಳು. ಅವರ ಮಕ್ಕಳಿಗೆ ಊಟ ಕೊಡುತ್ತಿರುವವರು. ಆದರೆ ಆ ಎಳೆ ಕೂಸಿಗೆ ಒಂದು ತೊಟ್ಟು ಹಾಲು ಕೂಡ ಕೊಡ್ತಿರ್ಲಿಲ್ಲ. ಅದು ರಸ್ತೆಯ ಬದಿಯಲ್ಲೇ ಸುಮ್ಮನೆ ಮಲಗುತ್ತಿತ್ತು. ಏನೂ ಮಾಡದ ಆ ಮಗುವನ್ನು ಮಂಜುಳಲಕ್ಷ್ಮಿ ಹೊಡೆಯುತ್ತಿದ್ದರು. ಮಗುವಿಗೆ ಒಂದು ಪ್ಯಾಕೆಟ್ ಹಾಲು ಕೊಡಿಸಲಾಗದೆ ರೋಹಿಣಿ ನರಳುತ್ತಿದ್ದಳು. ಗಂಡನ ಕುಡಿದು ಬೀಳುತ್ತಿದ್ದ. ತಾಯಿ ಮನೆಗೆ ಹೋದರೆ ಅಲ್ಲೂ ಯಾರೂ ಅವಳಿಗೆ ಕರುಣೆ ತೋರಿಸಲಿಲ್ಲ.
ಗಂಡನ ಸಂಬಂಧಿಕರ ಬಳಿ ಕೇಳಿದ್ರೆ ಇಲ್ಲವೆಂದು ಮುಖದ ಮೇಲೆ ಬಾಗಲಾಕ್ತಿದ್ರು. ಎಷ್ಟೋ ಬಾರಿ ಕೃಷ್ಣ ರೋಹಿಣಿ ಜೊತೆ ಜಗಳ ಮಾಡಿ ಮಧ್ಯರಾತ್ರಿಯಲ್ಲಿ ಅವಳನ್ನ ಹೊರಗಾಕ್ತಿದ್ದ. ಅವಳು ಅವರಿವರ ಮನೆಗೋಗಿ ಮಗುಗೆ ಹಾಲುಣಿಸ್ತಿದ್ಲು.